वसुरायास्तु मङ्गलम् श्रीलक्ष्मीवेङ्कटेश्वरदीपावली नमः मङ्गलानीराजनम् वासुदेवाय धीमहि तन्नो विष्णु प्रचोदयात्। नमो नमो श्रीनारायण नमो नमो श्रीनारायण नारायण नमो नमो श्रीनारायणाय नारायण नमो नमो श्रीनारायण नारायण श्रीरंगनाथने வைகுண்டவாசரே அருள் தந்து காக்கின்ற பரந்தாமனே நமோ நமோ ஸ்ரீநாராயண காவிரி தீர்த்தமும் பொன்வாசல் கோபுரமும் உயிரெங்கும் உறவாடும் ஸ்ரீரங்கனே கண்குளிர காட்சி தரும் वासुदेवाय धीमहि तन्नो विष्णु प्रचोदयात्। नमो नमो श्रीनारायण नमो नमो श्रीनारायण नारायण ಈ ದಿನ ವಿಶೇಷವಾಗಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಬೂನೇಳ ಸಮೇತ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಬೆಮಲ್ ಲೇಔಟ್ನಲ್ಲಿ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ ಮಹಾಪೂಜಾರಿಗಳು, ಅರ್ಚಕರಾದಂಥ ನಮ್ಮ ಸ್ವಾಮಿಗಳಿದ್ದಾರೆ. ಅವರೆಲ್ಲ ಈ ಒಂದು ಏಕಾದಶಿಯ ಪ್ರಯುಕ್ತವಾಗಿ ಏನೆಲ್ಲ ಮಾತಾಡ್ತಾರೆ, ಏನೆಲ್ಲ ಇವತ್ತು ಪೂಜೆ ಇದೆ, ನೇರವಾಗಿ ಕೇಳೋಣ ಬನ್ನಿ. ಶ್ರೇಯಕಾಂತಾಯ ಕಲ್ಯಾಣ ನಿಧಯೇ ನಿಧೇರ್ತಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಎಲ್ಲರಿಗೂ ಕೂಡ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷವಾದ ಶುಭಾಶಯಗಳು ಮೊದಲಿಗೆ ತಿಳಿಸ್ತಾ, ಇವತ್ತಿನ ದಿವಸ ಎಲ್ಲರಿಗೂ ರೀತಿಯಾಗಿ ತಿಳಿದಿರೋ ಹಾಗೆ ವೈಕುಂಠ ಏಕಾದಶಿ ವಿಶೇಷವಾಗಿ ವಿಷ್ಣು ದೇವಾಲಯಗಳಲ್ಲಿ ಆಚರಿಸುವಂತಹ ವಿಶೇಷವಾದ ವರ್ಷದಲ್ಲಿ ಒಮ್ಮೆ ಮಾತ್ರನೇ ಆಚರಿಸುವಂತಹ ಹಬ್ಬ. ಏನು ಈ ವಿಶೇಷ? ವೈಕುಂಠ ದ್ವಾರ ಇವತ್ತು ತೆಗಿತಾರೆ ಎಂಬುದು ಪ್ರತೀತಿ ಮತ್ತು ನಂಬಿಕೆ ಪುರಾಣಗಳಲ್ಲೂ ಉಕ್ತವಾಗಿರುವಂಥದ್ದು. ಇಲ್ಲಿ ನಮ್ಮ BML ಲೇಔಟ್ ತೂಬರಹಳ್ಳಿಯಲ್ಲಿ ಇರುವಂತಹ ಬುನೀಲಾ ಸಮೇತ ವೆಂಕಟರಮಣ ಸ್ವಾಮಿ ವಿಶೇಷ. ಪ್ರತಿ ವರ್ಷ ನಾವು ಹೇಳ್ತಾನೆ ಇದ್ದೀವಿ, ನೀವು ಕೇಳ್ತಾನೆ ಇದ್ದೀರಾ. ಹಾಗಾಗಿ ಸಾಗರೋಪಾವಾಗಿ ದೇವರ ದರ್ಶನಕ್ಕಾಗಿ ಬರ್ತಾ ಇದ್ದೀರಾ, ಬಹಳ ಸಂತೋಷ. ದೇವರು
ಸಾಧಾರಣವಾಗಿ ವೆಂಕಟೇಶ್ವರ ಕಟಿಹಸ್ತ ಮತ್ತು ವರದ ಹಸ್ತ ಅಥವಾ ಅಭಯ ಹಸ್ತದಲ್ಲಿ ಇರ್ತಾರೆ. ಇಲ್ಲಿ ವಿಶೇಷವಾಗಿ ಸ್ವಾಮಿ ವರದ ಹಸ್ತ ಮತ್ತು ಅಭಯ ಹಸ್ತ ಎರಡು. ಯಾರು ನನ್ನ ಶರಣಾಗತಿಗೆ ಬರ್ತಾರೋ, ನನ್ನ ಪಾದಗಳಿಗೆ ಬರ್ತಾರೋ ಅವರನ್ನ ಕಾಪಾಡುತ್ತೇನೆ ಮತ್ತು ವರವನ್ನು ಕೂಡ ಕೊಡುತ್ತೇನೆ. ಅಭಯ ಮತ್ತು ವರದಾಭಯ ಅಂತ ಕೂಡ ಹೇಳ್ತಾರೆ. ಹೀಗಾಗಿ ನಮ್ಮ ಸ್ವಾಮಿ ಎಲ್ಲರೂ ಕೂಡ ಬಂದಿರುವಂತಹ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಅವನ ಹತ್ರ ನಿವೇದಿಸಿಕೊಂಡ್ರೆ ಖಂಡಿತವಾಗಿ ಅವರನ್ನ ಕಾಪಾಡ್ತಾನೆ ಮತ್ತು ಉದ್ಧರಿಸ್ತಾನೆ ಎಂಬುದಾಗಿ ಈ ಮೂಲಕ ಹೇಳ್ತಾ ಎಲ್ಲರಿಗೂ ಕೂಡ ವೈಕುಂಠ ಏಕಾದಶಿಯ ಪ್ರಯುಕ್ತ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತಾ ನಮಸ್ಕಾರ ಮಾಡಿ. ಈ ದಿನ ವಿಶೇಷವಾಗಿ ಏನೆಲ್ಲ ಅಲಂಕಾರ ಇದೆ, ಭಕ್ತಾದಿಗಳಿಗೆ ಏನೆಲ್ಲ ಹೇಳ್ಬೇಕು ಅನ್ಕೊಂಡಿದ್ರ ಸ್ವಾಮಿ? ಇವತ್ತು 2026 ಹೊಸ ವರ್ಷ ಕೂಡ ಬರ್ತಾ ಇದೆ. ಈ ಒಂದು ವಿಶೇಷವಾಗಿ ವೈಕುಂಠ ಏಕಾದಶಿ ದಿನ ಭಕ್ತಾದಿಗಳಿಗೆ ಏನೆಲ್ಲ ಹೇಳ್ಬೇಕು ಅನ್ಕೊಂಡಿದ್ದೀರಾ? ನಮ್ಮಲ್ಲಿ ಹೊಸ ವರ್ಷ ಅಥವಾ ಈ 2026 ಅಂತ ಏನು ಸಂಖ್ಯೆ ಇದೆ ಅದು ನಮಗೆ ಸಂಬಂಧಪಟ್ಟಿರೋದು ಇರೋದಿಲ್ಲ. ಆದ್ರೂ ಕೂಡ ಲೌಕಿಕವಾಗಿ ಈಗ ಕಾಲಾಯ ತಸ್ಮೈ ನಮಃ ಅಂತ ಹೇಳಿ ಹೇಗೆ ಹೋಗ್ತಾ ಇದ್ದಾರೆ ಜನ, ಅದನ್ನೇ ಎಲ್ಲರೂ ಪರಿಪಾಠವಾಗಿ ನಡ್ಕೊಳ್ತಾ ಇದ್ದಾರೆ. ನಮ್ಮಲ್ಲಿ ಈ ವರ್ಷ ವಿಶ್ವಾವಸುನಾಮ ಸಂವತ್ಸರದ ಪುಷ್ಯ ಮಾಸದಲ್ಲಿ ಬಂದಿರುವಂತದ್ದು ಈ ಬಾರಿ ವಿಶೇಷ. ಸಾಧಾರಣವಾಗಿ ಮಾರ್ಗಶಿರ ಮಾಸದಲ್ಲೇ ಬರುವಂತ ಧನುರ್ಮಾಸದಲ್ಲಿ ಡಿಸೆಂಬರ್ 14 ಅಥವಾ 15ದಿಂದ ಪ್ರಾರಂಭವಾಗಿ ಮಕರ ಸಂಕ್ರಾಂತಿವರೆಗೂ ನಡೆಯುವಂತಹ ಧನುರ್ಮಾಸದಲ್ಲಿ ಶುಕ್ಲ ಪಕ್ಷದ ಏಕಾದಶಿ ಅವತ್ತಿನ ದಿವಸ ಆಚರಣೆ ಮಾಡುವಂತದ್ದು ವೈಕುಂಠ ಏಕಾದಶಿ. ಅದು ಈ ಬಾರಿ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಅಂದರೆ ಇವತ್ತು ನಡೀತಾ ಇದೆ. ಹಾಗಾಗಿ ಇವತ್ತು ಎಲ್ಲರೂ ಕೂಡ ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ ಎಂಬುದಾಗಿ ಅವರಲ್ಲಿ ಅನಂತವಾದ ನಂಬಿಕೆ. ಆ ನಂಬಿಕೆಯನ್ನ ಹುಸಿಗೊಳಿಸದೀರಾ ಸ್ವಾಮಿ ಕೂಡ ಅವರನ್ನ ಕಾಪಾಡ್ತಾ ಬರ್ತಾ ಇದ್ದಾನೆ, ಮುಂದೆಯೂ ಕೂಡ ಕಾಪಾಡ್ತಾ ಇರ್ತಾನೆ ಎಂಬುದಾಗಿ ನಮ್ಮೆಲ್ಲರ ಹಾರೈಕೆ. ಈಗ ನಮ್ಮ ದೇವಸ್ಥಾನದಲ್ಲಿ ಬೆಳಗಿನ ಜಾವ 2 ಗಂಟೆಗೆ ದೇವಾಲಯನ ತೆರಲಾಯಿತು. 2:30ರಿಂದ ಸ್ವಾಮಿಯವರಿಗೆ ಸುಪ್ರಭಾತ ಸೇವೆ ಸಲ್ಲಿಸಲಾಯಿತು. 3ರಿಂದ ಸ್ವಾಮಿಯವರಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕಗಳಿಂದ ಅಭಿಷೇಕ ಮಾಡಿ ಸ್ವಾಮಿಯವರಿಗೆ ವಿಶೇಷವಾದ ಹೊಸ ಉಡುಪು, ನಮ್ಮಲ್ಲಿ ನಾವು ಹೇಗೆ ಕಿರೀಟಗಳು ಎಲ್ಲಾದ್ರೂ ಹೊರಗಡೆ ಏನಾದ್ರೂ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಚೆನ್ನಾಗಿರೋ ಸೂಟು ಬೂಟು ಅಂತ ಹೇಳ್ತಾರಲ್ಲ ಈಗ ಇಂಗ್ಲಿಷ್ ನಲ್ಲಿ, ಹಾಗೆ ಆ ರೀತಿಯಾಗಿ ಸ್ವಾಮಿಯವರು ರಾಜಾದಿರಾಜ ಎಂಬುದಾಗಿ ರಾಜನ ಡ್ರೆಸ್ ಹಾಕೊಂಡಿರುವಂತದ್ದು. ಈ ಬಾರಿ ಒಂದೊಂದು ವರ್ಷ ಕೂಡ ಸ್ವಾಮಿಯವರಿಗೆ ಬಂದಂತ ಇಲ್ಲಿ ಅನಂತವಾದ ಭಕ್ತರು ಅವರ ಕೋರಿಕೆಗಳನ್ನ ಈ ರೀತಿಯಾಗಿ ವಸ್ತ್ರ ಸೇವೆ ಮುಖಾಂತರ, ಪ್ರಸಾದ ಸೇವಾ ಮುಖಾಂತರ ಮತ್ತು ಅನ್ನದಾನ ಸೇವಾ ಮುಖಾಂತರ ತೀರಿಸ್ಕೊಳ್ತಾ ಇದ್ದಾರೆ. ಹಾಗೆ ಸ್ವಾಮಿ ಕೂಡ ಅವರನ್ನು ಕಾಪಾಡ್ತಾ ಉದ್ಧರಿಸ್ತಾ ಇದ್ದಾನೆ. ಈ ವರ್ಷ 3ರಿಂದ ನಡೆದಂತಹ ಪಂಚಾಮೃತ ಅಭಿಷೇಕ 4 ಗಂಟೆವರೆಗೂ ನಡೀತು. ತದನಂತರ ಉತ್ಸವ ದೇವರನ್ನ ಪೀಠದಲ್ಲಿ ವಿಜಯ ಮಾಡಿಸಿ ಗ್ರಾಮದಲ್ಲಿ ಉತ್ಸವ ನೆರವೇರಿಸಿ ಉತ್ತರ ದ್ವಾರದ ಬಳಿ ಬಂದು ಸ್ವಾಮಿಯವರಿಗೆ ಉಪಚಾರ ಪೂಜೆ ಮತ್ತು ವೈಕುಂಠ ದ್ವಾರ ಪೂಜೆ ಮತ್ತು ಪ್ರವೇಶವನ್ನ ನಡೆಸಲಾಯಿತು. ತದನಂತರ 6ರಿಂದ ರಾತ್ರಿ 9 ಗಂಟೆವರೆಗೂ ಕೂಡ ಸಾರ್ವತ್ರಿಕವಾಗಿ ಸಾರ್ವಜನಿಕರಿಗೆ ವಿಶೇಷವಾದಂತಹ ದರ್ಶನವಿರುತ್ತೆ. ಪ್ರಸಾದ ಸೇವಾಕರ್ತರು ಮತ್ತು ಅನ್ನದಾನ ಸೇವಾಕರ್ತರು ಏನು ವಿಶೇಷವಾಗಿ ಇವತ್ತಿನ ಜನ ಬರ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಸ್ವಾಮಿಯವರ ಪ್ರಸಾದ ಸಿಗಲಿ ಅಂತ ಹೇಳಿ ನಾನಾ ವಿಧವಾದಂತಹ ಪ್ರಸಾದಗಳನ್ನು ಮಾಡಿಸಿ ಸ್ವಾಮಿಯವರಿಗೆ ನಿವೇದಿಸಿ ಎಲ್ಲರಿಗೂ ಕೂಡ ಹಂಚ್ತಾ ಇದ್ದಾರೆ. ಅವರ ಕೋರಿಕೆಗಳು ಸ್ವಾಮಿಯವರು ತೀರಿಸ್ತಾರೆ ಎಂಬುದಾಗಿ ನಂಬಿಕೆಯಿಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವೈಕುಂಠ ಏಕಾದಶಿ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ನಮೋ ನಮೋ ಶ್ರೀನಾರಾಯಣಾಯ ನಾರಾಯಣ, ನಮೋ ನಮೋ ಶ್ರೀನಾರಾಯಣ ನಾರಾಯಣ. ஸ்ரீரங்கநாதனே வைகுண்டவாசரே அருள் தந்து காக்கின்ற பரந்தாமனே, நமோ நமோ ஸ்ரீநாராயண. காவிரி தீர்த்தமும் பொன்வாசல் கோபுரமும் உயிரெங்கும் உறவாடும் ஸ்ரீரங்கனே, கண்குளிர காட்சி தரும் ஓம் நாராயணாய வித்மஹே வாசுதேவாய தீமஹி தன்னோ விஷ்ணு பிரசோதயாத். நமோ நமோ ஸ்ரீநாராயண, நமோ நமோ ஸ்ரீநாராயண நாராயண. ನಮೋ ನಮೋ ಶ್ರೀನಾರಾಯಣಾಯ ನಾರಾಯಣ, ನಮೋ ನಮೋ
ಈ ದಿನ ವಿಶೇಷವಾಗಿ ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ಬಹಳ ಅತಿ ದೊಡ್ಡ ವೈಕುಂಠ ಏಕಾದಶಿ ಅಂತಾನೆ ಹೇಳ್ಬೋದು. ಇವತ್ತು ಮುಕ್ಕೋಟಿ ದೇವರುಗಳ ಒಂದು ದ್ವಾದಶಿ ಪ್ರಯುಕ್ತವಾಗಿ ವಿಶೇಷವಾಗಿ ಭಕ್ತಾದಿಗಳು ನೋಡ್ತಾ ಇರ್ಬೋದು. ಈ ಒಂದು ದ್ವಾರದ ಒಳಗಡೆ ಬಂದ್ರೆ ಅವರಿಗೆ ಮುಕ್ತಿಯನ್ನ ಸಿಗುತ್ತೆ ಅಂತ ನಂಬಿಕೆ. ಹಾಗಾಗಿ ಇವತ್ತು ಭೂನೇಳ ಸಮೇತವಾಗಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಬೆಮೆಲ್ ಲೇಔಟ್ನಲ್ಲಿ ವಿಶೇಷವಾಗಿ ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ಬಹಳ ಅಲಂಕಾರದೊಂದಿಗೆ ಒಂದು ಭಕ್ತಾದಿಗಳು ಬಹಳ ಪ್ರೀತಿಯಿಂದ ದಿವ್ಯ ದರ್ಶನವನ್ನ ಮಾಡ್ತಾ ಇದ್ದಾರೆ. ಈ ಒಂದು ದರ್ಶನದಲ್ಲಿ ನೋಡ್ತಾ ಇರ್ಬೋದು ಬಹಳಷ್ಟು ಈ ಒಂದು ದ್ವಾರದಲ್ಲಿ ಒಳಗಡೆಯಿಂದ ಬಂದು ದರ್ಶನವನ್ನು ಬಹಳ ಸಂತೋಷದಿಂದ ಸುಂದರವಾಗಿ ಒಂದು ಅಲಂಕಾರದೊಂದಿಗೆ ದರ್ಶನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ತಾಗ್ಲಿ ಅಂತ ಈ ಒಂದು ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ಅಚ್ಚುಕಟ್ಟಾಗಿ ಈ ಒಂದು ದೇವರ ದರ್ಶನಕ್ಕೆ ಅನುವು ಮಾಡಿಕೊಡ್ತಿದ್ದಾರೆ. TV99 ಸೋಮಶೇಖರ್ ಜೊತೆ ಕಿರಣ್, ಬೆಮೆಲ್ ಲೇಔಟ್, ಬೆಂಗಳೂರು. ಅದಿವೋ ಅದಿವೋ ಅಲ್ಲದಿವೋ ಶ್ರೀಹರಿವಾಸಮು అదివో అల్లదివో శ్రీహరివాసము పదివేలు శేషుల పడగలమయము అదివో అల్లదివో శ్రీహరివాసము పదివేలు శేషుల పడగలమయము అదివో అల్లదివో శ్రీహరివాసము అది వెంకటాచలమఖిలో నడము అదివో బ్రహ్మాదుల కపురూపము అదివో నిత్య నివాసమఖిల మునులకు అదివో నిత్య నివాసమఖిల మునులకు అదే చూడు ಕರ್ತರಾದಂತ ರತ್ನಮ್ಮನವರು ನೇರ ಸಂಪರ್ಕದಲ್ಲಿ ಇದ್ದಾರೆ. ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಈ ಒಂದು ಸ್ವಾಮಿಯ ಬಗ್ಗೆ ಏನೆಲ್ಲ ಹೇಳ್ತಾರೆ ನೇರವಾಗಿ ಕೇಳೋಣ ಬನ್ನಿ. ನೀಳ ವೆಂಕಟರಮಣ ದೇವಸ್ಥಾನ ನಮ್ಮ BML ಲೇಔಟ್ ಬಡಾವಣೆಯಲ್ಲಿ 17 ವರ್ಷದಿಂದ ಇದೆ. ಬಟ್ ಸ್ವಾಮಿ ನಂಬಿ ಬಂದವರಿಗೆ ಯಾವತ್ತೂ ಸ್ವಾಮಿ ವಾಪಸ್ ಅಂತೂ ಕಳಿಸಿಲ್ಲ. ಸ್ವಾಮಿಗೆ ಅಭಯ ಹಸ್ತ, ಎಲ್ಲರಿಗೂ ಅಭಯ ಹಸ್ತ ಕೊಟ್ಟು ಅಭಯವಾಗಿ ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದಾನೆ. ನಾನು ನಿತ್ಯ ಸೇವೆ ಮಾಡ್ತೀನಿ ಇಲ್ಲಿ, ನನಗೆ ತುಂಬಾ ಅನುಭವಗಳಿದೆ. ಬಟ್ ತುಂಬಾ ಚೆನ್ನಾಗಿ ನಡೆಯುತ್ತೆ. ಲಕ್ಷಾಂತರ ಜನ ಇವತ್ತು ಮಹಾ ಏಕಾದಶಿ ಅದ ಪ್ರಯುಕ್ತ ತುಂಬಾ ಜನ ಬೆಳಗ್ಗೆಯಿಂದ ಲಕ್ಷಾಂತರ ಜನ ದರ್ಶನ ಮಾಡ್ತಾ ಇದ್ದಾರೆ. ನಮ್ಮ ದೇವಸ್ಥಾನ ಇನ್ನೂ ಚೆನ್ನಾಗಿ ನಡಿಬೇಕು ಅಂತ ನನ್ನ ಭಾವನೆ. ಅಭಯ ಹಸ್ತ ಇದೆ ಸ್ವಾಮಿಗೆ. ಸ್ವಾಮಿನ ದರ್ಶನ ಮಾಡಿದ್ರೆ ಮತ್ತೊಮ್ಮೆ ದರ್ಶನ ಮಾಡ್ಬೇಕು ಅಂತ ಆಸೆ ಬರುತ್ತೆ ಜನಗಳಿಗೆ. ಈ ತರ ಸ್ವಾಮಿ ಅಭಯ ಹಸ್ತ ಇರೋ ಸ್ವಾಮಿ ಎಲ್ಲೂ ಇಲ್ಲ. ನಮ್ಮ BML ಲೇಔಟ್ ಕುಂದ್ಲಳ್ಳಿಯಲ್ಲಿ ಇರೋದು. ಇಷ್ಟು ನಾನು ದಿನನಿತ್ಯ ಸೇವೆ ಮಾಡ್ತೀನಿ. ಎಲ್ಲರೂ ದಿನ ಭಕ್ತಾದಿಗಳು ಚೆನ್ನಾಗಿ ಬನ್ನಿ, ಎಲ್ಲರೂ ಸ್ವಾಮಿ ದರ್ಶನ ಮಾಡಿ ಅಭಯವನ್ನು ಪಡ್ಕೊಳ್ರಿ. ಓಕೆ, ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಅಭಯಹಸ್ತ ಇದೊಂದೇ ಜಾಗದಲ್ಲಿ ಇರುವಂತದ್ದು. ಭೂನೇಳ ಸಮೇತವಾಗಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇಲ್ಲಿ ನೆಲೆಸಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ ಅವರೆಲ್ಲ ಏನು ನೆನ್ಸ್ಕೊಂಡಿರ್ತಾರೋ ಅವ್ರಿಗೆ ಆಶೀರ್ವಾದವನ್ನ ಈ ಪರಮಾತ್ಮ ಕೊಡ್ತಾನೆ ಅಂತ ಅವರು ಮನದಾಳದ ಮಾತು ಹೇಳ್ತಾ ಇದ್ದಾರೆ. TV99 ಸೋಮಶೇಖರ್ ಜೊತೆ ಕ್ಯಾಮರಾಮ್ಯಾನ್ ಕಿರಣ್, ಬೆಮೆಲ್ ಲೇಔಟ್, ಬೆಂಗಳೂರು.
ಪ್ರಯುಕ್ತವಾಗಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ದ್ವಾರವನ್ನ ನಿರ್ಮಾಣ ಮಾಡಿ ವಿಶೇಷ ಪೂಜೆಯೊಂದಿಗೆ ಒಂದು ಭಕ್ತಾದಿಗಳಿಗೆ ಬಹಳ ವಿಶೇಷ ಅಲಂಕಾರದೊಂದಿಗೆ ಒಂದು ದರ್ಶನ ಮಾಡಲಿಕ್ಕೆ ಬಹಳ ಅನುವು ಮಾಡಿಕೊಡ್ತಿದ್ದಾರೆ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜಾರಿಗಳು. ಅವ್ರು ಏನ್ ಹೇಳ್ತಾರೆ ಒಂದು ವೈಕುಂಠ ಏಕಾದಶಿ ಬಗ್ಗೆ ಕೇಳೋಣ ಬನ್ನಿ ನೇರವಾಗಿ. ಜೈ ಶ್ರೀಮನ್ನಾರಾಯಣ. ಶ್ರೀಮತೆ ರಾಮಾನುಜಾಯ ನಮಃ. ವಿಶೇಷವಾಗಿ ವೈಕುಂಠ ಏಕಾದಶಿ ಅಂದರೆ ಭಕ್ತಾದಿಗಳ ವಿಶೇಷವಾದಂಥದ್ದು. ಅಂದರೆ ವೈಕುಂಠ ಏಕಾದಶಿ ಅಂದರೆ ಸ್ವಾಮಿ ದಕ್ಷಿಣಾಯನದಲ್ಲಿ 6 ತಿಂಗಳ ಯೋಗ ನಿದ್ರೆಯಲ್ಲಿ ಮಾಡ್ತಿರ್ತಾನೆ. ಈಗ ವೈಕುಂಠ ಏಕಾದಶಿಯಲ್ಲಿ ನಾವು ಪ್ರಾತಃ ಕಾಲದಲ್ಲಿ ಸುಪ್ರಭಾತವನ್ನು ಸೇವೆಯನ್ನು ಮಾಡಿ ಭಗವಂತನಿಗೆ ಉತ್ತರಾಯಣ ಪುಣ್ಯಕಾಲ ಸ್ಟಾರ್ಟ್ ಆಗಿದೆ. ಅದಕ್ಕೆ ಭಗವಂತ ಯೋಗ ನಿದ್ರೆಯಿಂದ ಎದ್ದೋಳಿದ್ದಾನೆ ವೈಕುಂಠ ಏಕಾದಶಿ. ಅದಕ್ಕೋಸ್ಕರವಾಗಿ ಭಕ್ತಾದಿಗಳು ಈ ದಿನ ದರ್ಶನ ಮಾಡಿದರೆ ಅನೇಕ ಕೋಟಿ ಜನ್ಮ ಪುಣ್ಯಗಳು ಪಡೆಯುತ್ತಂತ ನನ್ನ ಭಾವನೆ ಎಂದು ಈ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಸೀತಾರಾಮಚಂದ್ರ ಲಕ್ಷ್ಮಣ ಸಹಿತ ಆಂಜನೇಯ ಸ್ವಾಮಿಯ ವೈಕುಂಠ ದ್ವಾರವನ್ನು ಪ್ರವೇಶಿಸಿ ಪೂಜೆಯನ್ನು ಮಾಡಿದ್ದೇವೆ. ಭಕ್ತಾದಿಗಳಿಗೆ ಎಲ್ಲ ಅನುಕೂಲಗಳು ಮಾಡಲಿ, ಇಷ್ಟಾರ್ಥ ಸಿದ್ಧಿ ಆಗಲಿ ಎಂದು ನಾನು ಕೋರುತ್ತಿದ್ದೇನೆ. ಜೈ ಶ್ರೀಮನ್ನಾರಾಯಣ. ಈ ದಿನ ಅತಿ ದೊಡ್ಡ ಏಕಾದಶಿ ಅಂತ ಹೇಳ್ತಾ ಇರ್ಬೋದು. ಏಕಾದಶಿ ಪ್ರಯುಕ್ತವಾಗಿ ಬಹಳ ವಿಶೇಷವಾಗಿ ಅಲಂಕಾರವನ್ನ ನೋಡ್ತಾ ಇರ್ಬೋದು. ವಿಜೃಂಭಣೆಯಿಂದ ಮಾಡಿದ್ದಾರೆ. ವಿಶೇಷವಾಗಿ ಕಿರೀಟ ಮತ್ತು ಒಂದು ವಜ್ರ ವೈಡೂರ್ಯದಿಂದ ಸ್ವಾಮಿ ಕಂಗೊಳಿಸ್ತಾ ಇದೆ. ಈ ಒಂದು ಹೇಳ್ತಾ ಇದ್ರು ಸ್ವಾಮಿಗಳು ಬಹಳ ವಿಶೇಷವಾಗಿ ಭಕ್ತರಿಗೆ ಅಭಯಾಸ ಮುಖಾಂತರವಾಗಿ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆಶೀರ್ವಾದನ ಪಡೆದೊಳಕ್ಕೆ ಜನಸ್ತಮವೇ ಇಲ್ಲಿ ನಿಂತಿದೆ. ಬಹಳಷ್ಟು ಒಂದು ವಿಶೇಷವಾದ ದೇವಸ್ಥಾನ ಆಗಿರೋದ್ರಿಂದ ಈ ದೇವರು ಬಹಳ ವಿಶೇಷವಾದಂತ ವ್ಯವಸ್ಥೆಯನ್ನ ಮಾಡಿ ಒಂದು ದರ್ಶನ ವ್ಯವಸ್ಥೆ ಮಾಡಿದ್ದಾರೆ. ಈ ಒಂದು ಬೆಮಲ್ ಲೇಔಟ್ ಬೂನೇಳ ಸಮೇತ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಬೆಮಲ್ ಲೇಔಟ್ ಅಲ್ಲಿ. ಸೋಮಶೇಖರ್ ಜೊತೆ ಕಿರಣ್, TV 99 ಬೆಮಲ್ ಲೇಔಟ್ ಬೆಂಗಳೂರು. ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ TV 99 ಬೆಂಗಳೂರು.